ನಮಸ್ತೆ ಸ್ನೇಹಿತರೆ, ಥಿಂಕ್ ಈಸಿ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡಿರುವ ಪದಾರ್ಥ ಎಗ್ ಮಸಾಲ, ಮೊಟ್ಟೆ ಮಸಾಲ. ಇದನ್ನು ನಾವು ಚಪಾತಿ ಜೊತೆನೂ ತಿನ್ನಬಹುದು, ಅನ್ನ ರಸಂ ಅಥವಾ ಅನ್ನ ಸಾರು ಜೊತೆನೂ ತಿನ್ನಬಹುದು. ಇವತ್ತು ನಾವು ಮಾಡ್ತಿರೋ ಎಗ್ ಮಸಾಲೆಗೆ ಎಗ್ ಬೇಕು. ಆ ಮೊಟ್ಟೆನ ನಾವು ಅರ್ಧ ಭಾಗ ಆಗಿ ಕಟ್ ಮಾಡಿಟ್ಕೊಳ್ಬೇಕು, ಅಥವಾ 1/4 ಭಾಗ ಆಗೋರಾದರೂ ನಾವು ಕಟ್ ಮಾಡಿಟ್ಕೊಳ್ಬೋದು. ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಬೇಕು, ಹಸಿಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಾವು ಮಸಾಲೆಗೆ ಸ್ವಲ್ಪ ಪುದೀನ, ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸ್ವಲ್ಪ ನಾವು ತಗೊಳ್ಬೇಕು. ಆನಂತರ ಬಾಣಲಿಗೆ ಅಥವಾ ಪ್ಯಾನ್ಗೆ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಜೀರಿಗೆ ಹಾಕಬೇಕು. ಆ ಜೀರಿಗೆ ಹಾಕಿದ ತಕ್ಷಣ ನಾವು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಏನು ಹಾಕಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು, ಅರಿಶಿನ ಹಾಕಬೇಕು, ಪೆಪ್ಪರ್ ಪೌಡ್ರು ಉದುರಿಸ್ಬೇಕು, ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅಚ್ಚ ಖಾರದ ಪುಡಿ, ಗರಂ ಮಸಾಲ ಪೌಡರು, ಕಾಶ್ಮೀರಿ ಲಾಲ್ ಮಿರ್ಚಿ ಮತ್ತು ಸಾಂಬಾರು ಪೌಡ್ರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಈರುಳ್ಳಿ ಒಗ್ಗರಣೆಗೆ ನಾವು ಮಸಾಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ, ಪುದೀನ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂತಂದರೆ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋದ್ಮೇಲೆ ಈ ಥರ ನಮಗೆ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ಏನು ಮೊಟ್ಟೆ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವೋ ಆ ಮೊಟ್ಟೆನ ನಾವು ಅದಕ್ಕೆ ಹಾಕಬೇಕು. ನೋಡೋಣ ಹೇಗೆ ಹಾಕೋಣ ಅಂತ. ಈಗ ಫೈನಲಿ ನೋಡಿ, ನಾನು ಮೊಟ್ಟೆ ಹಾಕಿದ್ದೀನಿ. ಕಂಪ್ಲೀಟಾಗಿ ಮೊಟ್ಟೆ ಮಸಾಲೆ, ಎಗ್ ಮಸಾಲ ಅಥವಾ ಎಗ್ ಡ್ರೈ ರೆಡಿಯಾಗಿದೆ. ಕೆಲವ್ರಿಗೆಲ್ಲ ಬೇಯಿಸಿದ ಮೊಟ್ಟೆನೇ ಹಂಗೆ ತಿನ್ನೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅದು ಸ್ಮೆಲ್ ಬರೋದು, ಮೀನ್ಸ್ ಕರೆಕ್ಟಾಗಿ ನಾರ್ಮಲಾಗಿ ಬಾಯ್ಲ್ ಆಗ್ದಲೇ ಇದ್ದಾಗ ಅದು ಹಸಿ ವಾಸನೆ ಥರ ಬರೋದು, ಮೊಟ್ಟೆದು ಇಷ್ಟ ಆಗೋದಿಲ್ಲ ಕೆಲವ್ರಿಗೆ. ಸೊ ಆವಾಗ ಈ ಥರ ನಾವು ಮಸಾಲೆ ಭರಿತವಾಗಿ ಮಾಡಿದಾಗ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಮೇಲೆ ಇದಕ್ಕೆ ನಾವು ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ಎಲ್ಲ ಸ್ಮಾಲ್ ಕ್ವಾಂಟಿಟಿ, ಕಡಿಮೆ ಕ್ವಾಂಟಿಟಿಲಿ ಹಾಕಿರ್ತೀವಿ. ಸೊ ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ನಮ್ಮ ಹೃದಯಕ್ಕೆ ಮತ್ತು ಬ್ಲಡ್ಡನ್ನು ಶುದ್ಧೀಕರಣ ಮಾಡೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಸೊ ಹಂಗಾಗಿ ನಾವು ಇದು ಸಿಂಪಲ್ಲಾಗಿ, ಇಲ್ಲಿ ಎಣ್ಣೆ ಕೂಡ ಅಷ್ಟೇ, ನಾನು ಕೊಕೊನೆಟ್ ಆಯಿಲ್ನ ಬಳಸಿದ್ದೀನಿ. ಸೊ ಕೊಕೊನೆಟ್ ಆಯಿಲ್ ಈಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್. ಸೊ ನಾವು ಇದನ್ನು ಕಂಪ್ಲೀಟಾಗಿ ಚಪಾತಿ ಜೊತೆ ಅಥವಾ ರೈಸ್ ಜೊತೆನಾದರೂ ತಿನ್ಕೊಳ್ಬೋದು. ಈ ಮೊಟ್ಟೆ ಮಸಾಲೆನ ನಾವು ಚಪಾತಿ ಜೊತೆಗೂ ತಿನ್ಬೋದು. ವಿತ್ ಸೌತೆಕಾಯಿ ಜೊತೆಗಿದ್ರೆ ಚೆನ್ನಾಗಿ ನಮಗೆ ಇನ್ನೊಂದು ಚಪಾತಿ ಸೇರುತ್ತೆ. ಈ ಮೊಟ್ಟೆ ಗೊಜ್ಜು ನಾವು ರೈಸ್ ಜೊತೆನೂ ತಿನ್ಬೋದು, ಜೊತೆಗೆ ಸೊಪ್ಪು ಸಾರು, ಸೌತೆಕಾಯಿ, ಹಪ್ಪಳ ಜೊತೆನೂ ಕೂಡ ಸವಿಬೋದು. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.